ಸೊ ಎನಿವೆ ಲಾಸ್ಟಿಗೆ ಬಹುಶಃ ನೀವು ಅದನ್ನು ಕೇಳಲಿಕ್ಕಿಲ್ಲ. ಪ್ರೊಫೆಸರ್ ಭಗವಾನ್ ಅಂತ ಒಬ್ಬ ಗ್ರೇಟ್ ಇಂಟೆಲೆಕ್ಚುಯಲ್ ಅಂತ ಕ್ಲೈಮ್ ಮಾಡೋರು ಒಬ್ಬರಿದ್ದಾರೆ, ಮೈಸೂರಿನವರು. ಬಹುಶಃ ಅವರಿಗೆ ವಯಸ್ಸಿನ ಕಾರಣವೋ ಅಥವಾ ಅವರಲ್ಲಿರುವಂಥ ಒಂದು ರೀತಿಯ ತಿಕ್ಕಲತನ ಕಾರಣವೋ ನನಗೆ ಗೊತ್ತಿಲ್ಲ. ನಾನು ಅನೇಕ ಸಾರಿ ಇಗ್ನೋರ್ ಮಾಡಬೇಕು ಅಂತ ಅನಿಸಿತ್ತು. ಆದರೆ ಮೊನ್ನೆ 3 ದಿವಸದ ಹಿಂದೆ ಹಾವೇರಿನಲ್ಲಿ ಮಹರ್ಷಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣದ ಬಗ್ಗೆ ಒಂದು ರೀತಿಯ ತಾತ್ಸಾರದಿಂದ ಕೆಟ್ಟ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರಿಗೆ ಏನಾದರೂ ರಾಮಾಯಣದ ಅರಿವಿದ್ದಿದ್ರೆ, ಓದಿದ್ರೆ, ಸುಮಾರು 7,000 ವರ್ಷಗಳಿಂದ ರಾಮಾಯಣ ಬರೆದಿರುವಂಥದ್ದು. ಸತ್ಯಯುಗ 4800 ವರ್ಷ, ತ್ರೇತಾಯುಗ 3600 ವರ್ಷ, ದ್ವಾಪರ 2400 ವರ್ಷ, ಕಲಿಯುಗ 1200 ವರ್ಷ ಅಂತೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಐ ಆಮ್ ಎ ರೆಗ್ಯುಲರ್ ರೀಡರ್ ಆಫ್ ರಾಮಾಯಣ ಆ್ಯಂಡ್ ಮಹಾಭಾರತ. ಮಹರ್ಷಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಆದರೆ ಎಲ್ಲೋ ಆ ಶಾಂಬೂಕನ ಪ್ರಕರಣವನ್ನು ಇಟ್ಟುಕೊಂಡು ಮನಸ ಇಚ್ಛೆ ಮಾತಾಡ್ತೀಯಲ್ಲಪ್ಪ ಭಗವಾನ್, ಹೆಸರು ಬೇರೆ ಭಗವಾನ್ ಅಂತ ಇಟ್ಕೊಂಡಿದ್ದೀಯ. ಗಾಂಧೀಜಿ ಬಯಸಿದ್ದು ಗಾಂಧಿ ರಾಜ್ಯ ಅಲ್ಲ, ಗಾಂಧೀಜಿ ಬಯಸಿದ್ದು ರಾಮರಾಜ್ಯ. ಹಾಗಾದರೆ ರಾಮರಾಜ್ಯದ ಪರಿಕಲ್ಪನೆ ಗಾಂಧೀಜಿಗೆ ಸಿಕ್ಕಿದ್ದು ಮಹರ್ಷಿ ವಾಲ್ಮೀಕಿ ಬರೆದಂಥ ರಾಮಾಯಣದಿಂದ. ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು, ಸಮಾನ ಅವಕಾಶದ ಸಮಾಜವನ್ನು ಕಟ್ಟುವಂಥದ್ದು. ನೀನು ಗಾಂಧೀಜಿಗಿಂತ ದೊಡ್ಡ ಮನುಷ್ಯನ? ಅರೆ, ಓದ್ದೇನೆ ಮನಸ ಇಚ್ಛೆ ಮಾತನಾಡುವಂಥ ಪ್ರವೃತ್ತಿ ಇದೆಯಲ್ಲ ಈ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಅನ್ನುವಂಥವ್ರು. ಅಯೋಧ್ಯಾಕಾಂಡ ಸರ್ಗ 100 87 ಶ್ಲೋಕಗಳಿದ್ದಾವೆ. ರಾಮ ಮತ್ತು ಭರತನ ಮಧ್ಯೆ ನಡೆಯುವಂಥ ಸಂವಾದ. ಅದು ಒಂದು ರೀತಿಯಲ್ಲಿ ನಿತ್ಯ ನೂತನವಾಗಿರುವಂಥದ್ದು ರಾಮಾಯಣ. ನೀವು ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತೇಳಿ ಒಂದು ಕಡೆ ಶ್ಲೋಕ ಇದೆ. ಇಷ್ಟವಾದಂಥ ಹೆಂಡತಿ, ತಾಂಬೂಲ ಮತ್ತು ಸ್ನೇಹಿತ. ಹಾಗೆ ರಾಮಾಯಣ ಮಹಾಭಾರತ ಹೊಸದಾಗಿ ದಿನ ನೋಡಿದ್ರು, ದಿನ ಅನುಭವಿಸಿದ್ರು, ದಿನ ಓದಿದ್ರು ಸಹ ಹೊಸದಾಗಿ ಕಾಣುತ್ತೆ ಅಂತೇಳಿ. ಆ ಅಯೋಧ್ಯಾಕಾಂಡ ಸರ್ಗ 100 ರಾಮ ಮತ್ತು ಭರತನ ಸಂವಾದದಲ್ಲಿ ಹೇಳ್ತಾರೆ, ರಾಜ ಅಂದರೆ ಏನು, ರಾಜನ ಕರ್ತವ್ಯಗಳೆಂದರೆ ಏನು, ಮಂತ್ರಿಮಂಡಲ ಹೇಗಿರಬೇಕು, 106 ಜನ ಅಪ್ರಾಮಾಣಿಕರು, ಅಯೋಗ್ಯರು, ಭ್ರಷ್ಟರು ಇರೋದಕ್ಕೆ ಬದಲು 4 ಜನ ಪ್ರಾಮಾಣಿಕರು, ವಿಚಾರವಂತರು, ವಿಚಕ್ಷಣಾ ಪ್ರವೃತ್ತಿಯನ್ನು ಇರುವಂಥವರು ಮಂತ್ರಿಮಂಡಲದಲ್ಲಿದ್ದರೆ ಆ ರಾಜ್ಯ, ಆ ರಾಷ್ಟ್ರ ಉದ್ಧಾರ ಆಗುತ್ತೆ. ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಸಂಬಳ ಅಂದ್ರೇನು, ವರ್ಷದ ಸಂಬಳ ಅಂದರೆ ಅಲ್ಲೇ ಹೇಳ್ತಾರೆ. ಸಂಬಳ ಯಾವಾಗ ಪೇಮೆಂಟ್ ಆಗಬೇಕು, ಟ್ಯಾಕ್ಸ್ ಯಾರಿಗೆ ಆಗಬೇಕು, ಬಡ್ಜೆಟ್ ಹೇಗೆ ಮಾಡಬೇಕು. ರಾಮನ ಜಪ ಮಾಡ್ತಾರೆ ಮೋದಿ, ಅಲ್ಲಿ ಹೇಳ್ತಾರೆ ಮಹರ್ಷಿ ವಾಲ್ಮೀಕಿ ಮತ್ತು ರಾಮ, ಸರ್ಪ್ಲೆಸ್ ಬಡ್ಜೆಟ್ ಇರಬೇಕು ಯಾವುದೇ ದೇಶ ಉದ್ಧಾರ ಆಗಬೇಕು ಅಂಥೇಳಿ. ನಾನು ಹೇಳೋದಲ್ಲ, ರಾಮಾಯಣದಲ್ಲಿ ಹೇಳಿರುವಂಥದ್ದು ರಾಮ. ಆದರೆ ಇವತ್ತು ಮೋದಿ ಕಳೆದ 10 ವರ್ಷದಲ್ಲಿ 160 ಲಕ್ಷ ಕೋಟಿ 160 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. 47ರಿಂದ 2014ರವರೆಗೂ ಈ ದೇಶದ ಸಾಲ ಇದ್ದಿದ್ದೆಷ್ಟು? 52 ಲಕ್ಷ ಕೋಟಿ. ಈ 10 ವರ್ಷದಲ್ಲಿ ಸಾಲ ಜಾಸ್ತಿಯಾಗಿ ಇವತ್ತು ಆ್ಯಸ್ ಆನ್ ಟುಡೇ 216,95,000 ಕೋಟಿ ಸಾಲ ಆಗಿದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಈ ರೀತಿ ಸಮಸ್ಯೆಗಳಿಗೆ, ಈ ದೇಶದ ಎಲ್ಲ ವಿಚಾರಗಳಿಗೆ ರಾಮಾಯಣ ಸುಮಾರು 390 ಭಾಷೆಗಳಲ್ಲಿ ರಾಮಾಯಣ ತರ್ಜಮೆ ಆಗಿದೆ.
ರಾಷ್ಟ್ರಕವಿ ಕುವೆಂಪುರವರು ರಾಮಾಯಣ ದರ್ಶನಂ ಬರೆದಿದ್ದಾರೆ. ರಾಜಗೋಪಾಲಾಚಾರಿ ಅವರು ಇಂಗ್ಲೀಷ್ನಲ್ಲಿ ರಾಮಾಯಣ ಬರೆದಿದ್ದಾರೆ. ಕಂಬರಾಮಾಯಣ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ಎಲ್ಲೋ ಒಂದು ರೀತಿ ವಾಲ್ಮೀಕಿ ಸಮಾಜದ ಮೇಲೆ ಸಿಟ್ಟಿದ್ದರೆ ಅಥವಾ ವಾಲ್ಮೀಕಿ ವಿಚಾರಧಾರೆಯಲ್ಲಿ ನಂಬಿಕೆ ಇರುವಂಥವ್ರ ಮೇಲೆ ಸಿಟ್ಟಿದ್ದರೆ ಈ ರೀತಿ ಮಾತನಾಡೋದು ಶೋಭೆ ತರೋದಿಲ್ಲ. ಇದು ಅಪಮಾನ ಮಾಡ್ತಾ ಇದ್ದೀರಿ. ಈ ರೀತಿಯ ಪ್ರವೃತ್ತಿಯನ್ನು ನಿಲ್ಲಿಸಬೇಕು. ಸರ್ಕಾರವು ಸಹ ಈ ರೀತಿಯ ವಿಕೃತ ಭಾವನೆಗಳನ್ನು ಹೊಂದಿರುವಂಥ ಹೇಳಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ. ನಮ್ಮ ಭಾವನೆಗಳಿಗೆ ನೀವೇನು ಅರಟು ಮಾಡಿದ್ದೀರಿ ಮಿಸ್ಟರ್ ಭಗವಾನ್, ನೀವು ಕ್ಷಮೆಯನ್ನು, ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಆಗ್ರಹಿಸ್ತಾನೆ. ಥ್ಯಾಂಕ್ ಯು.